ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಮದನ್ ಮೋಹನ್ ಅಂತ, ಪಾವಗಡ ತಾಲೂಕು ಕುರುಮರ್ಗು ಗ್ರಾಮ. ನಾನು ಈ ವರ್ಷ ಮೊದಲನೇ ಬಾರಿ ಸಿಂಜೆಂಟಾ ಕಂಪನಿಯ ಸಿಂಬಾ ಅನ್ನು ಪ್ಲಾಂಟೇಶನ್ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ, ಉತ್ತಮ ತಳಿ, ಉತ್ತಮ ಇಳುವರಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಇದಕ್ಕೆ ವೈರಸ್ ಇರ್ಬೋದು, ಫಂಗಿಸೈಡ್ ಇರ್ಬೋದು, ಏನೇ ಇರಲಿ ಸ್ವಲ್ಪ ಬೇರೆ ತಳಿಗಿಂತ ಎಲ್ಲದಕ್ಕೂ ತಡ್ಕೊಳ್ಳುತ್ತೆ. ವಾತಾವರಣ ಇರ್ಬೋದು, ಒಂದು ದೋಣಿ ಬೂಡ್ದಿರ್ಬೋದು, ಪ್ರತಿಯೊಂದು ಇದಕ್ಕೂ ಸರಿ ಒಟ್ಟುತ್ತೆ, ತೊಂದರೆ ಏನಿಲ್ಲ. ಎಲ್ಲ ರೈತರು ಕೂಡ ಆರಾಮಾಗಿ ಇದನ್ನ ಬೆಳಿಬೋದು. ಇವತ್ತು ನನ್ನ ತೋಟದಲ್ಲಿ ಹಾರ್ವೆಸ್ಟಿಂಗ್ ನಡೀತಾ ಇದೆ. 72ನೇ ದಿನಕ್ಕೆ 2.5 ಹಿಡಿದು 5 kg ಗಂಟ ತೂಕ ಇದೆ, ತೊಂದರೆ ಏನಿಲ್ಲ. ನಮ್ಗೆ ಪಾವಗಡದಲ್ಲಿ ಬೀಜ ಸ್ವಲ್ಪ ಕಷ್ಟಕರವಾಗಿತ್ತು ಸಿಗೋದು. ಅವಾಗ MDO ಗಿರೀಶ್ ಅವ್ರನ್ನ ಅಪ್ರೋಚ್ ಆಗಿ ಅವ್ರ ಕಡೆಯಿಂದ ಆರ್ಡರ್ ಮಾಡಿಸಿ ನಮ್ಗೆ 4 ಎಕರೆಗೆ ಪ್ಯಾಕೆಟ್ ಎಷ್ಟು ಬೇಕೋ ಅಷ್ಟಾಗುತ್ತೆ ಅಂತ ಕೇಳ್ಬಿಟ್ಟು ಅವ್ರ ಹತ್ರ 4 ಎಕರೆ ತರಿಸ್ಕೊಂಡ್ವಿ. ಇವತ್ತು 2 ಎಕರೆ ಹಾರ್ವೆಸ್ಟಿಂಗ್ ಆಗ್ತಾ ಇದೆ. ಇನ್ನು 2 ಎಕರೆ ಒಂದು 3 days ಲೇಟ್ ಆಗುತ್ತೆ. ಅದು ಪ್ಲಾಂಟೇಶನ್ ಮಾಡೋದು ಒಂದು 3 days ಲೇಟ್ ಆಯ್ತು. 2 ಎಕರೆ 2 ಎಕರೆ ಇನ್ನೊಂದು 3-4 days ಅಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ. ನನಗೆ ಗೊತ್ತಿರೋ ಮಟ್ಟಕ್ಕೆ ಬೇರೆ ಬೇರೆ ತಳಿ ಹಾಕ್ತಾರೆ. ಅವು ಸ್ವಲ್ಪ ತಳಾಬುಳ ಇಲ್ದಿದ್ದಂತ ಕಂಪ್ನಿಗಳು ಅವು. ನಾವು ಅದನ್ನ ನಂಬ್ಕೊಂಡು ಮುಂದಕ್ಕೆ ಹೋಗಕ್ ಆಗಲ್ಲ ಅಂತ ಕಂಪ್ನಿಗಳು ಹಾಕ್ತಾರೆ. ಬಟ್ ನಂಗಿರೋದ್ರಲ್ಲಿ ನಾನು ಮೊದಲನೇ ಪ್ರಯತ್ನದಲ್ಲೇ ಈ ಬಾರಿ ಸಕ್ಸಸ್ ಆಗಿದ್ದೀನಿ. ಅಂದ್ರೆ ನೆಕ್ಸ್ಟ್ ಇನ್ನೂ ಸಕ್ಸಸ್ ಆಗ್ತೀನಿ ಇದೇ ವೆರೈಟಿಯಲ್ಲಿ ಅಂತ ಹೇಳ್ಬಿಟ್ಟು. ಇದೇ ಇರ್ಬೋದು, ಶೇರ್ಷಾ ಇರ್ಬೋದು, ಇವ್ರದ್ದು 2 ವೆರೈಟಿಯಲ್ಲೂ ಇಲ್ಲಿ ಯಾವ್ದಾನ ಒಂದು ಸಿಕ್ಕಿದ್ರು ನಾನು ನೆಕ್ಸ್ಟ್ ಇನ್ನೂ ನಾನು ಸಕ್ಸಸ್ ಆಗ್ತೀನಿ ಅಂತ ಒಂದು ಧೈರ್ಯ ಇದೆ. ಫಸ್ಟ್ನೇ ಬಾರಿಗೆ ಇಷ್ಟು ಮಾತ್ರ ಬಂದಿರೋದು ನನಗೆ ತುಂಬಾ ಸಂತೋಷ ಇದೆ. ನಂಗೇನು ತೊಂದರೆ ಏನಿಲ್ಲ, ಆರಾಮಾಗಿ ಬಂದಿದೆ. ನಾನು ಎಷ್ಟು ಜಾಸ್ತಿ ಏನೋ ಇನ್ಸೆಂಟಿಸೈಡ್ ಆಗಿರ್ಬೋದು, ಫಂಗಿಸೈಡ್ ಆಗಿರ್ಬೋದು, ಯಾವ್ದು ಜಾಸ್ತಿ ಸ್ಪ್ರೇ ಮಾಡಿಲ್ಲ. 5ರಿಂದ 6ನೇ ಸ್ಪ್ರೇಗೆ ನಾನು ಬೆಳೆ ಮುಗಿಸ್ಕೊಂಡಿದ್ದೀನಿ. ಎಲ್ಲ ಒಂದು ತಳಿಯ ಕಲ್ಲಂಗಡಿನ 18ವರೆ ಅಥವಾ 16ಕ್ಕೆ 16ವರೆ 17 ಕಟ್ ಮಾಡ್ತಾ ಇದ್ವಿ ಅಂತೆಲ್ಲ ಫೋನ್ ಮಾಡಿ ಹೇಳಿ 16ವರೆ 17 17ವರೆ 18 5 ಜನ ಬಯರ್ಸ್ ನಂಗೆ ಕಾಲ್ ಮಾಡಿ 17ವರೆ ಹಿಂಗೆ ಫೈನಲ್ ಅಂತ ಹೇಳಿದ್ರು. ಬಟ್ ಆದ್ರೆ ನಾನು ನಮ್ದು ಅದಲ್ಲಪ್ಪ ವೆರೈಟಿ ಸಿಂಬಾ, ನಂದು ಸಿಂಜೆಂಟಾ ಸಿಂಬಾ ಅಂದಿದ್ದಕ್ಕೆ 19 ಕೇಳಿದ್ರು. ಇಲ್ಲ ಆಗಲ್ಲ ಅಂದಿದ್ದಕ್ಕೆ ಅವ್ರು 20 ರೂಪಾಯಿ ಹಂಗೆ ರೇಟ್ ಮಾತಾಡ್ಕೊಂಡು 1 kg 800 ಗ್ರಾಮಿಂದನೂ ಕಟ್ ಮಾಡಿ ಕಳ್ತೀವಿ ನಾವು. ಸಿಂಬಾ ಆದ್ರೆ ಬೇರೆ ಆದ್ರೆ ನಾವು 2 kg 2.5 ಮೇಲೆ ತಗೊಳ್ತೀವಿ. ಬಟ್ ಸಿಂಬಾ ಅಂದಿದ್ದಕ್ಕೆ 1,700ರಿಂದನೇ 1,750 ನಾವು ತಗೊಳ್ತೀವಿ. ಮಿನಿಮಮ್ ನಮ್ದು 1,700 ಸಾಕು ಸಿಂಬಾ ಆದ್ರೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿ ತಗೊಂಡಿದ್ದಾರೆ. ಪರವಾಗಿಲ್ಲ, ಈ ಒಂದು ತಳಿ ಹಾಕೊಳ್ಳೋದು ರೈತರಿಗೆ ಏನೋ ತೊಂದರೆ ಏನಿಲ್ಲ. ನನಗೆ ಈ ತಳಿ ಹಾಕಿದ್ದಕ್ಕೆ, ಈ ವರ್ಷಕ್ಕೆ ಈ ತಳಿ ಹಾಕಿದ್ದಕ್ಕೆ ಮೊದಲನೇ ಒಂದು ಇದರಲ್ಲಿ ನಾನು ಈ ಒಂದು ತಳಿ ಹಾಕಿದ್ದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ನಾನು ತಕ್ಕ ಮಟ್ಟಕ್ಕೆ ಯಶಸ್ವಿ ಆಗಿದ್ದೀನಿ ಅಂತ ನನಗೆ ಆನಂದ ಇದೆ. ಮತ್ತೆ ಇನ್ನ ಒಂದು 15ರಿಂದ 20 ದಿನದಲ್ಲಿ ಇದೇ ಕಂಪನಿಯ ಶೇರ್ಷಾ ಅಂತ ಒಂದು ತಳಿ ಇದೆ, ಅದನ್ನ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದೆಲ್ಲ ಆಗ್ತಾ ಇದ್ದೀನಿ, ಎಷ್ಟೋ ರೆಡಿ ಮಾಡಿದ್ದೀನಿ. ಬಟ್ ಇವರೇ ಇನ್ನು ಬೀಜ 1 ವಾರ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಬಂದಿದ ತಕ್ಷಣ ನಾನು ಟ್ರೈ ಮಾಡಿ ಅದನ್ನು ಶೇರ್ಷಾನು ಕೂಡ ಇದೇ 1 ವರ್ಷದಲ್ಲಿ ಇದೇ ಇದರಲ್ಲೇ ಬೆಳಿತೀನಿ. ಈ ಒಂದು ಸಮ್ಮರ್ ಸೀಸನ್ಗೆ ಅದನ್ನು ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ, ಬೆಳಿತೀನಿ.